ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ನಿತಿನ್ ಆಚಾರ. ಇವತ್ತು ನಮ್ಮ ಜೊತೆ ಯಥಾಭಾವ ಚಿತ್ರದ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಆ್ಯಂಡ್ ರೈಟರ್ ಗೌತಮ್ ಬಸವರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಚಿತ್ರದ ಬಗ್ಗೆ ಒಂದೆರಡು ಮಾತುಕತೆ ಆಡೋಣ ಬನ್ನಿ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ಯಥಾಭಾವ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದು ಯಾವಾಗ ಸರ್? 2019-20 ಓಕೆ. ನನ್ನ ಕಾಲೇಜಲ್ಲಿ ಫಿಲಮ್ ಮೇಕಿಂಗ್ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಒಂದು ಅಸೈನ್ಮೆಂಟ್ ಥರ ಬಂತು. ಓಕೆ. ಸೊ ಆವಾಗ ಬರೆದು ಒಂದು ಸಿನಾಪ್ಸಿಸ್ ಥರ ಇಟ್ಕೊಂಡಿದ್ದೆ. ಓಕೆ. ಅದು ಐಡಿಯಾ ಆಗಿತ್ತು. ಸೊ 2022 ಸ್ಟಾರ್ಟಿಂಗಲ್ಲಿ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಫುಲ್ ಫ್ಲೆಡ್ಜ್ ಆಗಿ ಸ್ಕ್ರೀನ್ ಪ್ಲೇ ಬರೆದಿದ್ದು ಅವಾಗ. ಓಕೆ. ಯಥಾಭಾವ ಅನ್ನೋ ಒಂದು ಟೈಟಲ್, ಯಾಕೆ ಯಥಾಭಾವ ಅನ್ನೋ ಟೈಟಲ್ ನೀವು ಇಡಬೇಕು ಅಂತ ನಿಮ್ಗೆ ಅನಿಸ್ತು ಸರ್? ಯಥಾಭಾವ ಅನ್ನೋ ಟೈಟಲ್ ನನ್ನ ಅಸೈನ್ಮೆಂಟ್ ಬರಿಬೇಕಾದ್ರೆ ನಾವು ಓಂ ಶ್ರೀ ಅಂತೆಲ್ಲ ಬರಿತೀವಲ್ಲ, ಆವಾಗಲೇ ನಾನು ಯಾವುದೋ ಕಾರಣಕ್ಕೆ ಯಥಾಭಾವ ಅಂತ ಬರೆದಿದ್ದೆ. ಸೊ ಯಥಾಭಾವ ಅದಕ್ಕೆ ಒಂದು ಮೀನಿಂಗ್ ಇದೆ, ನಾವು ಮಾಡಿದ ಕರ್ಮ ನಮಗೆ ಹ್ಯಾಸ್ ಇಟ್ ಈಸ್ ಅಂತೆಲ್ಲ ಸಂಸ್ಕೃತಲ್ಲಿ. ಸೊ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾವಾಗ ನಾನು ಚೇಂಬರ್ಗೆ ಹೋಗಿ ಯಥಾಭಾವ ಅಂತ ಕೇಳಿದಾಗ ಟೈಟಲ್ ಸಿಕ್ತು. ಸೊ ರಿಜಿಸ್ಟರ್ ಕೂಡ ಹಾಗೆ ಮಾಡಿದ್ವಿ. ಓಕೆ. ನಿಮ್ಮ ಡೈರೆಕ್ಷನ್ ಪ್ಯಾಷನ್ ಸ್ಟಾರ್ಟ್ ಆಗಿದ್ದು ಯಾವಾಗಿಂದ ಸರ್? ಡೈರೆಕ್ಷನ್ ಪ್ಯಾಷನ್ 2007-11 ನಾನು ಮೈಸೂರಲ್ಲಿ ಓದ್ಬೇಕಾದ್ರೆ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ದೆ, ನಾನು ಸಿನಿಮಾ ಮಾಡ್ತೀನಿ ನೋಡಿ, ಈ ಥರ ಕತೆ ಆ ಥರ ಕತೆ ಅಂತ. ಪಾರ್ಟಿ ಆದಾಗೆಲ್ಲ ಕತೆ ಹೇಳೋದು, ನನ್ನ ಕತೆ ಹೇಳೋದು. ಸೊ ಆವಾಗಲೇ ಸ್ಟಾರ್ಟ್ ಆಗಿದ್ದಿತ್ತು. ಸೊ ಅದಾದಮೇಲೆ ಕೆಲಸ ಅದು ಇದು ಅಂತ ಕೆಲಸದಲ್ಲಿ ಹುಂಡೈಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಹೋಟ್ಲು ಆ ಥರ ಎಲ್ಲ ಸ್ಟಾರ್ಟ್ ಆಗಿ ಎಲ್ಲ ಮರ್ತೋಗಿತ್ತು. ಓಕೆ. ಆಮೇಲೆ ಯಾವಾಗ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಯಾರೋ ಒಬ್ಬರು ಕರೆದು ಆಪರ್ಚುನಿಟಿ ಕೊಟ್ಟರು, ಆವಾಗಿಂದ ತಿರ್ಗಾ ಪುನರ್ಜನ್ಮ ಅಂತ ಬಂದು ಸೊ ಫುಲ್ ಫ್ಲೆಡ್ಜ್ ಆಗಿ ಡೈರೆಕ್ಟರ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಸಿನಿಮಾ ರಂಗಕ್ಕೆ ರಂಗಕ್ಕೆ ಬಂದಿದ್ದು. ಓಕೆ. ನಿಮ್ಮ ಡೈರೆಕ್ಷನ್ ಇನ್ಸ್ಪಿರೇಷನ್ ಯಾರು ಸರ್? ನನ್ನ ಡೈರೆಕ್ಷನ್ ಇನ್ಸ್ಪಿರೇಷನ್ ಅಂತಂದರೆ ಶಂಕರ್ ನಾಗ್ ಸರ್. ಓಕೆ. ಯಾಕಂದರೆ ನಾನು ಬೆಳೆದಿದ್ದು ಮಾಲ್ಗುಡಿ ಡೇಸ್ ಅಂತ. ಅವ್ರ ಸಿನಿಮಾಗಳು ಚಿಕ್ಕ ವಯಸ್ಸಿಂದ ನನಗೆ ಜ್ಞಾಪನ ಇದ್ದು ಹಾಗೆ ಪಡೆಯಪ್ಪ, ದಿಗ್ಗಜರು, ಯಜಮಾನ, ಓಂ, ಉಶ್, ಓಕೆ, ಆಮೇಲೆ ಮೆಜೆಸ್ಟಿಕ್, ಅಪ್ಪು, ಈ ಥರ ಸಿನಿಮಾ ನೋಡಿಕೊಂಡು ರಂಗದಲ್ಲಿ ಬೆಳೆದಿರೋದು ನಾನು. ಸೊ ಅದರಿಂದ ಚಿತ್ರದ ಕ್ಯಾಸ್ಟಿಂಗ್ ನಡೆದಿದ್ದು ಬಗ್ಗೆ ಹೇಳೋದಾದ್ರೆ ಸರ್? ಕ್ಯಾಸ್ಟಿಂಗು ಸರ್, ಹೀರೋ ನನಗೆ ಮುಂಚೆಯಿಂದನೇ ಪರಿಚಯ ಇದ್ರು. ಓಕೆ. ಸೊ ಅದರಿಂದ ಅವ್ರನ್ನ ಫೈನಲೈಸ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ದತ್ತಣ್ಣ ಸರ್ ನನಗೆ ತುಂಬ ಇಂಪಾರ್ಟೆಂಟ್ ಪಾತ್ರ ಇಡೀ ಚಿತ್ರದಲ್ಲಿ ಅಂತಂದರೆ ಒಂದು ಜಡ್ಜಿನ ಪಾತ್ರ. ಸೊ ಅವರನ್ನು ಫೈನಲೈಸ್ ಆಗ್ತಿದ್ದಂಗೆ ನನಗೆ ಗೋಪಾಲಕೃಷ್ಣ ಸರ್ರು ಫೈನಲೈಸ್ ಆದರು. ಆಮೇಲೆ ಬಾಲರಾಜವಾಡಿ ಸರ್ರು. ಇನ್ನು ಮಿಕ್ಕಿದ್ದು ಇಬ್ಬರು ಹೀರೋಯಿನ್ ಇದ್ದಾರೆ, ಯಶಸ್ವಿನಿ ಹಾಗೂ ಸಹನಾ ಸುಧಾಕರ್ ಅಂತ. ಸೊ ಎಲ್ಲರನ್ನೂ ನಾನು ಆಡಿಷನ್ ಮಾಡೇ ಫೈನಲೈಸ್ ಮಾಡಿದ್ದು. ಸೊ ಆಡಿಷನ್ ಪೋಸ್ಟ್ಗಳನ್ನ ನಾವು ಯೂಟ್ಯೂಬ್, ಡಿಜಿಟಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಬಿಟ್ಟಾದ್ಮೇಲೆ ಯಾರ್ಯಾರು ನನ್ನ ಆಫರ್ಸಿಗೆ ಬಂದು ಆಡಿಷನ್ ಕೊಟ್ಟರು ಅವ್ರನ್ನೇ ಫೈನಲೈಸ್ ಮಾಡಿರೋದು. ಸೊ ನನ್ನ ಚಿತ್ರದಲ್ಲಿ ನೋಡಿದ್ರೆ ಎಲ್ಲರಿಗೂ ಫ್ರೆಶ್ ಫೇಸಸ್ಸೇ ಇರ್ತಾರೆ. ಓಕೆ. ಹೊಸ ಪ್ರತಿಭೆ ಅಂದಮೇಲೆ ಬೆಳೆಸೋಕ್ಕಿಂತ ತುಳಿಯೋದೇ ಜಾಸ್ತಿ ಸರ್. ಸೊ ಇವಾಗ ಯಾವ ಥರ ಹೀರೋನ ಪ್ರಿಪೇರ್ ಮಾಡಿಸಿ ನೀವು ಅಲ್ಲ ಕ್ಯಾರೆಕ್ಟರ್ನ ರೆಡಿ ಮಾಡಿದ್ವಿ? ಕ್ಯಾರೆಕ್ಟರ್ನ ರೆಡಿ ಮಾಡಬೇಕಂತಂದರೆ ನಾವು ವರ್ಕ್ಶಾಪ್ ಮಾಡಬೇಕು. ಓಕೆ. ಸೊ ವರ್ಕ್ಶಾಪಿಗೆ ಕರೆದಾಗ ಬಂದಿತ್ತು, ಸುಮಾರು 2 ವಾರದಷ್ಟು ವರ್ಕ್ಶಾಪ್ ನಡೀತಾ ಇತ್ತು. ಸೊ ಹೀರೋ ಅವರು ನಮ್ಮ ಜೊತೆನೇ ಇದ್ದಿದ್ದರಿಂದ ಹೀರೋಯಿಂದು ವರ್ಕ್ಶಾಪ್ ನಡೀತಾ ಇತ್ತು. ಹಾಗೆ ನನ್ನ ಗೋಪಾಲ್ ಸರ್ದು ವರ್ಕ್ಶಾಪ್ ನಡೀತಾ ಇದ್ದರಿಂದ ಅವ್ರಿಗೂ ಕಲಿಯೋದಕ್ಕೆ ತುಂಬ ಇತ್ತು. ಸೊ ಆ ಥರ ನನಗೆ ಈಸಿ ಆಯಿತು. ಸೊ ಏನಂತಂದರೆ ಹೀರೋಯಿನ್ನ ನಾವು ಬೆಳೆಸಬೇಕು ಅನ್ನೋದೇನಿಲ್ಲ, ಅವ್ರಾಗ ಅವರೇ ಬೆಳೀತಾರೆ. ಅವ್ರ ಟ್ಯಾಲೆಂಟ್ ಇದ್ದರೆ ಅದನ್ನು ರೆಕಗ್ನೈಸ್ ಮಾಡಿದ್ರೆ ಆಯಿತು. ನೀವು ಇಂಟರ್ವ್ಯೂಲಿ ಹೇಳ್ತಾ ಇದ್ದೀರಿ ಸರ್, 20ಕ್ಕಿಂತ ಹೆಚ್ಚು ಟೇಕ್ಸ್ನ ತಗೊತಾ ಇದ್ರು. ಜಾಸ್ತಿ ಹೀರೋಯಿನ್ ತಗೊತಾ ಇದ್ರೆ ಅಥವಾ ಸರ್ ತಗೊತಾ ಇದ್ರೆ ಕ್ಯಾರೆಕ್ಟರ್ ಟೇಕ್ಸ್? ಇಲ್ಲ, ಕಮ್ಮಿ ಟೇಕ್ಸ್ಗಳೇ ತೊಗೊಂಡಿದ್ದು. 20 ಟೇಕ್ ಅಂತ ಯಾವತ್ತೂ ಹೇಳಿಲ್ಲ. ಯಾರು ಹೇಳಿದಾರೋ ನನಗೆ ಗೊತ್ತಿಲ್ಲ. ಓಕೆ. ಸೊ 3-4 ಟೇಕ್ಸ್ ಮ್ಯಾಕ್ಸಿಮಮ್. ಯಾಕಂದರೆ ನಾನು 1:3, 1:4 ಅಷ್ಟೇ ರೇಷಿಯೋ ಇಟ್ಕೊಂಡಿದ್ದು, ಶೂಟಿಂಗ್ ರೇಷಿಯೋ. ಓಕೆ. ಸೊ ಅದ್ರ ಪ್ರಕಾರನೇ ನಾವು ಫಾಲೋ ಅಪ್ ಮಾಡಿ ಏನಿತ್ತು ನಾವು ಅದಕ್ಕಿಂತ ಕಾಲ್ ಶೀಟ್ ಅದರೊಳಗಡೆನೇ ಮುಗಿಸಿದ್ವಿ. ಸೊ ಶೆಡ್ಯೂಲ್ಗಳನ್ನ ನಾವು ಪೋಸ್ಟ್ಪೋನ್ ಮಾಡಲೇ ಇಲ್ಲ. ಸೊ ನನ್ನ ಹೆಲ್ತ್ ಇಶ್ಯೂಸ್ ಇದ್ದಿರೋದ್ರಿಂದ ಪೋಸ್ಟ್ಪೋನ್ ಆಯಿತು ಹೊರತು ಯಾವುದೇ ಕಾರಣಕ್ಕೂ ಇಲ್ಲ ಇಷ್ಟು ನಂಬರ್ ಆಫ್ ಟೇಕ್ಸ್ ಆಗ್ತಿದೆ ಇಷ್ಟು ಅಂತ ಏನಿಲ್ಲ. ಯಾಕಂದರೆ 4th ಟೇಕ್ ಅಷ್ಟರೊಳಗೆ ಒಂದು ಅಪ್ರೂವ್ಡ್ ಟೇಕ್ ನಂಗೆ ಸಿಗ್ತಾ ಇತ್ತು. ಶೂಟ್ ಮಧ್ಯೆ ನಿಮ್ಮ ಹೆಲ್ತ್ ಕೂಡ ಸರಿ ಇರಲಿಲ್ಲ ಅಂತ ಹೇಳಿದ್ದೀವಿ ಸರ್. ಸೊ ಅದನ್ನ ಯಾವ ಥರ ಫೇಸ್ ಮಾಡ್ಕೊಂಡು ಬಂದು ಮತ್ತೆ ಶೂಟ್ನ ಚಿತ್ರೀಕರಣ ಮುಂದುವರ್ಸ್ಕೊಂಡು ಬಂದ್ರಿ? ಹೆಲ್ತ್ ಇಶ್ಯೂಸ್ ಅನ್ನೋದು ಇತ್ತು. ಅದು ಹೋಗ್ತಾನೆ, ಯಾಕಂದರೆ ಶೂಟ್ಗಿಂತ ಮುಂಚೆನೇ ನನಗೆ ಗಾಲ್ ಬ್ಲಾಡರ್ ಆಪರೇಷನ್ ಆಗಿತ್ತು. ಅದಾದಮೇಲೆ ಏನಾಯಿತು ಅಂತಂದರೆ ಪ್ಯಾಂಕ್ರಿಯಾಸ್ ಸ್ಟೋನ್ಸ್ ಅಂತ ಏನೋ ಆಗೋಗಿ ನಾನು ತುಂಬ ವೆಯ್ಟ್ ಲಾಸ್ ಆಯಿತು. ನನ್ನ ಊಟ ಮಾಡೋಕ್ಕಾಗ್ತಿರಲಿಲ್ಲ, ಏನಿಲ್ಲ. ಬಟ್ ಶೂಟಿಂಗ್ ಅನ್ನೋದು ನಡಿಲೇಬೇಕು ಅಂತ ನಡೆಸ್ಕೊಂಡು ಡಾಕ್ಟ್ರನ್ನೂ ಒಂದು ಸತಿ ಹೇಳಿದ್ರು, ಸರ್ ದಯವಿಟ್ಟು ಆಪ್ರೇಷನ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ನಾನಾದ್ರೂ
ಚುಚ್ಚಿಸ್ಕೊಂಡು ಒಂದೊಂದು ಶೆಡ್ಯೂಲ್ ಮುಗಿತಿದ್ದಂಗೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋ ವಾಪಸ್ ಬಾ ಶೂಟ್ ಮಾಡು ಅಂತ. ಸೊ ನಾನೊಂದು 102 kg ಇದ್ದನು. ಬೈ ಫೆಬ್ರವರಿ 20th ನಂದು ಯಾವಾಗ ಫೈನಲ್ ಸಾಂಗ್ ಶೂಟ್ ಇತ್ತು ಅಷ್ಟರೊಳಗೆ 58 kg ಬಂದ್ಬಿಡುತ್ತೆ ನಾನು. ಚಿತ್ರೀಕರಣ ಯಾವ್ಯಾವ ಲೊಕೇಶನಲ್ಲಿ ಜಾಸ್ತಿ ಶೂಟ್ ಮಾಡಿದ್ದು ಸರ್? RS ಗೌಡ ಸ್ಟುಡಿಯೋದಲ್ಲಿ, ಕಂಠರ್ವ ಸ್ಟುಡಿಯೋ, ಮತ್ತು HMT ಗ್ರೌಂಡ್ಸು ಆ ಕಡೆ ಈ ಕಡೆ, ಆಮೇಲೆ ಇಲ್ಲಿ ಗಂಧರ್ವಗಿರಿ ಎಸ್ಟೇಟ್ ಅಂತ ಇದೆ ಅಲ್ಲಿ, ಆಮೇಲೆ ಬಿಡದಿ, ಈ ಥರದಲ್ಲೆಲ್ಲ ಆ ಕಡೆ ಶೂಟ್ ಮಾಡಿದ್ವಿ ನಾವು. ಓಕೆ, ಎಷ್ಟು ಥಿಯೇಟರ್ನಲ್ಲಿ ಚಿತ್ರಣ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್? ಇವಾಗ ನಮಗೆ ಬಂದಿರೋ ಒಂದು ಲಿಸ್ಟ್ ಪ್ರಕಾರ 35ರಿಂದ 40 ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ. ಓಕೆ, ಅದು ಬಿಟ್ಟರೆ ಮಲ್ಟಿಪ್ಲೆಕ್ಸ್ ಅಂತ ಒಂದು 40 ಹಾಕೊಂಡಿದ್ದಾರೆ. ಸೊ ಒಂದು 80 ಚಿತ್ರರಂಗದಲ್ಲಿ ರಿಲೀಸ್ ಆಗ್ಬೋದು. ಓಕೆ, ಈ ಚಿತ್ರದಲ್ಲಿ ದತ್ತಣ್ಣ ಸರ್ ಇದ್ದಾರೆ ಮತ್ತು ಗೋಪಾಲಕೃಷ್ಣ ಸರ್ ಎಲ್ಲ ಇದ್ದಾರೆ. ಸೊ ಅವ್ರ ಜೊತೆ ಮಾಡಿರೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡೋದಾದ್ರೆ ಸರ್? ಸೀನಿಯರ್ಸ್ ಅಂದಮೇಲೆ ನಾನು ಕಲಿಯೋದು ತುಂಬ ಇತ್ತು. ಓಕೆ, ನಂದಿದ್ದು ಮೊದಲನೇ ಸಿನಿಮಾ ಆ್ಯಸ್ ಎ ಡೈರೆಕ್ಟರ್ ಆಗಿರೋದ್ರಿಂದ ನಾನು ಮುಂಚೆ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದೆ, ಅಸಿಸ್ಟೆಂಟಾಗಿ ಕೆಲಸ ಮಾಡಿದಾಗ ಅಷ್ಟೊಂದು ಕನೆಕ್ಷನ್ ಇರ್ತಾ ಇರಲಿಲ್ಲ. ಇವಾಗ ಪ್ರತಿಯೊಂದೂ ಹೇಳಬೇಕಾದ್ರೆ ಅವ್ರಿಗೆ ಪಿನ್ ಟು ಪಿನ್ ಹೇಳಬೇಕು ನಾವು. ಅವರಿಂದ ಕಲಿಯೋದು ತುಂಬ ಇತ್ತು. ಇದು ಹೀಗಲ್ಲ, ಇದು ಹೀಗೆ ಅಂತೆಲ್ಲ. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ನಾನು ಫೈನಲ್ ಡಬ್ಬಿಂಗ್ ರೀರೆಕಾರ್ಡಿಂಗಲ್ಲಿದ್ದಾಗ ಗೋಪಾಲ್ ಕೃಷ್ಣ ಸರ್, ದೇಶಪಾಂಡೆ ಅವ್ರು ಹೇಳಿದ್ದೆ ನನಗೆ ಬೇಗ ರಿಲೀಸ್ ಮಾಡಿ ಗೌತಮ್ ಸರ್ ತುಂಬ ಚೆನ್ನಾಗಿದೆ ಅಂತ. ದತ್ತಣ್ಣ ಸರ್ ಒಂದು ಮಾತಂದರು, ನೀನು ನೆಕ್ಸ್ಟ್ ಫಿಲಮ್ ಕರೆದಿದ್ರೆ ನಾನು ಕೈಲಿ ಬಯಸ್ಕೋತೀಯ ನೀನು. ಓಕೆ, ಸೊ ಅವರೇ ಕಾಲ್ ಶೀಟ್ಗಳು ಹಾಕೊಂಡ್ಬಿಟ್ಟಿದ್ದಾರೆ ನೆಕ್ಸ್ಟ್ಗೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಏನಂತಂದರೆ ಅದೊಂದು ವೈಬು. ಐ ವಾಸ್ ಕಂಫರ್ಟಬಲ್, ದೇ ವರ್ ಕಂಫರ್ಟಬಲ್, ಏಜ್ ಬ್ಯಾರಿಯರ್ ಅಂತ ಏನೂ ಇಲ್ಲ. ಓಕೆ, ಡೈರೆಕ್ಟರ್ ಅಂತಲೂ ಏನಿರ್ತಿರಲಿಲ್ಲ, ಒಂದು ಫ್ರೆಂಡ್ಲಿಯಾಗಿ ನಮ್ಗೆ ಹೆಂಗೆ ಬೇಕಾಗಿತ್ತು ಅದೇ ಥರ ಕೆಲಸ ಮಾಡೋದು ಇವತ್ತು. ಸೊ ಯಥಾಭವ ಅನ್ನೋದು ಟ್ರೂ ಇನ್ಸಿಡೆಂಟ್ ಸ್ಟೋರಿನ ಅಥವಾ ನೀವು ಕಂಡ್ಕೊಂಡಂಥ ಒಂದು ಸ್ಟೋರಿನ? ಟ್ರೂ ಇನ್ಸಿಡೆಂಟ್ ಅಂತ ನಾನು ಹೇಳಲ್ಲ, ಅವ್ರಿಗೆ ಒಂದು ಫಿಕ್ಷನಲ್ ಸ್ಟೋರಿ. ಓಕೆ, ನನಗೇನಂತ ಅನ್ನಿಸ್ತು, ನಾನು ಅದನ್ನು ಬರೆದಿದ್ದೀನಿ. ಪೀಪಲ್ ಅವರು ಒಬ್ಬೊಬ್ಬರು ಏನಂತಾರೆ ಅಂದರೆ ಇದೊಂದು ಸ್ವಲ್ಪ ನಿಜ ಘಟನೆ ಥರ ಬರ್ತಾ ಇದೆ ಹಂಗೆ ಹಿಂಗೆ ಅಂತ. ಇಟ್ ಇಸ್ ದೇರ್ ಕಾನ್ಸೆಪ್ಟ್. ನನ್ನ ಕಾನ್ಸೆಪ್ಟ್ ನಾನು ಹೇಳ್ದಂಗೆ ನಾನು ಕಾಲೇಜಲ್ಲಿ ಇದ್ದಾಗ ಬರೆದಿದ್ದೆ. ಸೊ ಅದರಿಂದ ಇಟ್ಸ್ ಅ ವೆರಿ ಫಿಕ್ಷನಲ್ ಸ್ಟೋರಿ. ಆ್ಯಂಡ್ ಟು ಬಿ ಆನೆಸ್ಟ್, ಯಾವುದೇ ಡೈರೆಕ್ಟರ್ಗಳು ಬರೀಬೇಕಾದ್ರೆ ಅವ್ರ ಪರ್ಸ್ನಲ್ ಒಪಿನಿಯನ್ ಇಟ್ಕೊಂಡು ಬರೀತಾರೆ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಈ ಕಥೆಯಲ್ಲಿ ಹೆಂಗಿದೆ, ಏನಾದರೆ ಏನಾಗುತ್ತೆ ಅನ್ನೋದು ಅದನ್ನು ತೋರಿಸಿದೆ ನಾನು. ದಿನನಿತ್ಯ ಈ ರೇಪ್ ಕೇಸ್ಗಳು ನಡೀತಾನೆ ಇರುತ್ತೆ. ಕೆಲವೊಂದು ಬೆಳಕಿಗೆ ಬರುತ್ತೆ, ಕೆಲವೊಂದು ಬೆಳಕಿಗೆ ಬರಲ್ಲ ಸರ್. ಓಕೆ, ಸೊ ಅಂಥ ರೇಪಿಸ್ಟ್ಗಳಿಗೆ ನೀವೇನು ಒಂದು ಲೈಕ್ ಆ್ಯಕ್ಷನ್ ತೊಗೊಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ? ರೇಪಿಸ್ಟ್ ಅಂತ ನಾವು ಹೇಳೋದಕ್ಕಾಗಲ್ಲ. ಓಕೆ, ಈಸ್ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಸೊ ಅದಕ್ಕೆ ಅಂತ ಕೋರ್ಟ್ ಇದೆ, ಅವರು ಡಿಸೈಡ್ ಮಾಡೋದಕ್ಕಾಗುತ್ತೆ, ನಾವು ಯಾರು ಡಿಸೈಡ್ ಮಾಡೋದಕ್ಕೆ ಅಂತ ಅಷ್ಟೇ ಹೇಳ್ಬೋದು. ಓಕೆ ಸರ್, ಎಷ್ಟು ಟೋಟಲಾಗಿ ಎಷ್ಟು ಸಾಂಗ್ಸ್ ಇದೆ ಸರ್ ಚಿತ್ರದಲ್ಲಿ? ಈ ಚಿತ್ರದಲ್ಲಿ ಫಿಲಮಲ್ಲಿ ಅಂತಂದರೆ ಥಿಯೇಟ್ರಿಗೆ ಬಂದು ನೋಡಿದವ್ರಿಗೆ 3 ಹಾಡು ಸಿಗುತ್ತೆ. ಓಕೆ, ಒಂದು ಮೆಲಡಿ, ಒಂದು ಪಾರ್ಟಿ ಸಾಂಗ್, ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಹಾಡು ಬರುತ್ತೆ. ಅದು ಲೈಕ್ ರೋಲಿಂಗ್ ಕ್ರೆಡಿಟ್ ಅಂತ ಅಂದ್ಬಿಟ್ಟು. ಅದು ಬಿಟ್ಟರೆ ಇನ್ನೊಂದು ಹಾಡಿದೆ, ಅದು ಪ್ರಮೋಷನಲ್ ಸಾಂಗು. ಸೊ ಟೋಟಲಾಗಿ 4 ವರ್ಷನ್ ಹಾಡುಗಳಿದೆ. ಒಂದು ಬಂದು ಚಿನ್ಮಯ್ ಶ್ರೀಪಾದ ಮೇಡಮ್ ಅವರ ಹಾಡಿದ್ದಾರೆ. ಒಂದು ಸುನಿಧಿ ಗಣೇಶ್ ಅಂತ ಹಾಡಿದ್ದಾರೆ. ಒಂದು ಕಬೀರ್ ಶ್ರೈ ಅಂತ ಹಾಡಿದ್ದಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರ ತಮ್ಮ, 8 ವರ್ಷದ ಹುಡುಗ ಹಾಡಿರೋದು. ಅದು ಬಿಟ್ಟರೆ ಸುರೇಶ್ ರೆಡ್ಡಿ ಅಂತ ನನ್ನ ಅಸೋಸಿಯೇಟ್ ಡೈರೆಕ್ಟರ್, ಲಿರಿಕ್ಸ್ ರೈಟರ್ ಅವರೇನೆ. ಸೊ ಅವರೊಂದು ಹಾಡು ಹಾಡಿದ್ದಾರೆ ಪ್ರಮೋಷನಲ್ ಸಾಂಗ್. ಉತ್ಸವ್ ಶ್ರೇಯಸ್ ಮ್ಯೂಸಿಕ್ ಬಗ್ಗೆ ಹೇಳೋದು? ಉತ್ಸವ್ ಇಸ್ ಎ ವೆರಿ ಗುಡ್ ಟ್ಯಾಲೆಂಟ್. ಅವರು ಹಿಂದಿನಲ್ಲಿ ಸ್ಪೆಷಲ್ ಆಪ್ಷನ್ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದರು. ಈ ಕೋರ್ಟ್ ರೂಮ್ ಡ್ರಾಮಾ ಸಸ್ಪೆನ್ಸ್ ಅನ್ನೋದಕ್ಕೆ ಒಂದು ಆ ಕಾನ್ಸೆಪ್ಟ್, ಆ ಥೀಮ್ ನನಗೆ ಮ್ಯೂಸಿಕ್ ಬೇಕಾಗಿರೋದ್ರಿಂದ ಅವರೇ ಬೇಕು ಅಂತ ನಾನು ಅಪ್ರೋಚ್ ಮಾಡಿದಾಗ ಅವರು ನನಗೆ ಹೇಳಿದ್ರು, ಸರ್ ನನಗೆ ಕನ್ನಡ ಇಸ್ ಜಸ್ಟ್ ಅ ಲ್ಯಾಂಗ್ವೇಜ್, ಬಟ್ ಸಿನಿಮ್ಯಾಟಿಕ್ ವ್ಯೂವಲ್ಲಿ ಹೋದಾಗ ನಮಗೆಲ್ಲನೂ ಒಂದೇ ಥರ ಲ್ಯಾಂಗ್ವೇಜ್ ಆಗಿದ್ರು, ವೈ ವಿಲ್ ಯು ಟ್ರೈ ಇಟ್ ಅಂತಂದಾಗ ಅವ್ರ ಫಸ್ಟ್ ಕಂಪೋಸ್ ಮಾಡಿಕೊಟ್ಟಿದ್ದೆ ನನಗೆ ಜೀವನ ಸಾಂಗ್. ಓಕೆ, ಸೊ ಜೀವನ ಕೇಳಿದಾಗ ಐ ವಾಸ್ ಲೈಕ್ ಯು ಹ್ಯಾವ್ ಟು ಡೂ ಇಟ್ ಅಂತ ಅಂದ್ಬಿಟ್ಟು ಪೂರ್ತಿ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಪ್ರತಿಯೊಂದೂ ಉತ್ಸವೇ ಮಾಡೋದು. ಅದ್ಭುತವಾಗಿ ಬಂದಿದೆ. ಆ ಮುಂದಿನ ಸಿನಿಮಾಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಆಸೆ. ಫ್ಯೂಚರ್ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದರೆ ಸರ್? ಫ್ಯೂಚರ್ ಪ್ರಾಜೆಕ್ಟ್ ಅಂತಲೇ ನೋಡಿ ಮಾತುಕತೆ ನಡೀತಾ ಇದೆ. ಓಕೆ, ನೋಡಬೇಕು. ಚಿಕ್ಕ ಜಲಕ್ಕೆ ಯಾವ್ದಾದ್ರು ಹೇಳ್ಬೋದಾ? ಫ್ಯೂಚರ್ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಚಿಕ್ಕ ಜಲಕ್ಕೆ ಹೇಳ್ಬೋದಾ ಸರ್? ಫ್ಯೂಚರ್ ಪ್ರಾಜೆಕ್ಟ್ ಅಂತಂದರೆ ನಾನು ನಿಮ್ಗೆ ಹೇಳಿದಾಗೆ 2007 ಸ್ಟಾರ್ಟ್ ಆಯಿತು ಅಂತ. ಓಕೆ, ಸೊ ನನ್ನೊಂದು ಕತೆ ಇದೆ, ಡಿ ಅಂತ ಟೈಟಲ್ ಆಗಿದೆ. ಡಿ. ಓಕೆ, ಸೊ ಅದು ತುಂಬ ಒಂದು 3-4 ವರ್ಷ ನಾನು ಕಾಡಿಗೆಲ್ಲ ಹೋಗಿ ಬರ್ತಿದ್ದೆ ನಾನು. ಅದು ಸೊ ಅದೊಂದು ನನ್ನ ಡ್ರೀಮ್ ಪ್ರಾಜೆಕ್ಟ್.
ಅದು ಮಾತುಕತೆ ನಡೀತಾ ಇದೆ. Okay. ಸೊ ಅದೇನಾರ ಆಯಿತು ಅಂತಂದರೆ ಅನೌನ್ಸ್ಮೆಂಟ್ ಆಗುತ್ತೆ. ಓಕೆ, ಕೊನೆಯದಾಗಿ ಒಂದು ರ್ಯಾಪಿಡ್ ಫೈರ್ ಸರ್. ಎಸ್ ಸರ್. ಓಕೆ, ಕೆಲವೊಂದಿಷ್ಟು ಸ್ಟಾರ್ಸ್ನ ನೇಮ್ಸ್ ಹೇಳ್ತೀನಿ. ಸೊ ಅವರಲ್ಲಿ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಗುಣಗಳು ನೀವು ಹೇಳ್ಬೇಕು. ಓಕೆನಾ? ಮೊದಲನೇದಾಗಿ ಸುದೀಪ್ ಸರ್, ಕಿಚ್ಚ ಸುದೀಪ್ ಸರ್. ಸ್ಟೈಲ್. ಓಕೆ. ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಹೇಳೋದು. ಹಾರ್ಟ್. ಓಕೆ. ಉಪೇಂದ್ರ ಸರ್. ರಿಯಲಿಸ್ಟಿಕ್. ಓಕೆ. ರಾಕಿಂಗ್ ಸ್ಟಾರ್ ಯಶ್. ಹಾರ್ಡ್ ವರ್ಕಿಂಗ್, ಡೆಡಿಕೇಟೆಡ್. ರಕ್ಷಿತ್ ಶೆಟ್ಟಿ ಸರ್. ಇಮೋಷನ್. ಓಕೆ. ರವಿಚಂದ್ರನ್ ಸರ್. ಲವ್. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ವೀಕ್ಷಕರಿಗೆ ಚಿತ್ರದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅತಿ ಶೀಘ್ರದಲ್ಲೇ ಫಿಲಮ್ ರಿಲೀಸ್ ಆಗ್ತಾ ಇದೆ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಈ ಸಿನಿಮಾನ. ಒಂದು ರಿಯಲಿಸ್ಟಿಕ್ ಆಗಿ ರಿಯಲ್ ಕಾನ್ಸೆಪ್ಟ್. ನೀವು ಥಿಯೇಟ್ರಿಗೆ ಬಂದು ಕೂತ್ಕೊಂಡ್ರೆ ನಿಮ್ಗೆ ಏನು ಅನಿಸ್ಬೇಕು, ಒಂದು ರೇಪ್ ಅಂತ ಅನಿಸಿದ್ರೆ ಅದನ್ನು ನಾವು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀವಿ. ಈಗಿನ ಕಾಲದಲ್ಲಿ 2022-23ರಲ್ಲಿ ಯಾವ ಥರ ನಡೀತದೆ ಅಂತ ಅಂದ್ಬಿಟ್ಟು ನಾವು ತೋರಿಸಿರೋದು ಈ ಸಿನಿಮಾದಲ್ಲಿ. ನೀವು ಥಿಯೇಟ್ರ್ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ನಾಟ್ ಬ್ಯಾಡ್ ಫಾರ್ ಅ ಡೆಬ್ಯೂ ಡೈರೆಕ್ಟರ್, ಡೆಬ್ಯೂ ಟೀಮ್ ಅಂತ ಅಂದ್ಬಿಟ್ಟು ನಿಮಗೆ ಇಷ್ಟ ಆಗುತ್ತೆ. ಅಷ್ಟನ್ನು ಹೇಳಬಲ್ಲೆ. ಅದರ ಜೊತೆಗೆ ಪ್ರತಿಯೊಂದು 5-10 ನಿಮಿಷಕ್ಕೂ ನಿಮಗೊಂದು ಎಡ್ಜ್ ಆಫ್ ಅ ಸೀಟ್, ರೋಲರ್ ಕೋಸ್ಟರ್ ರೈಡ್ ಅಂತ ನಾನು ಹೇಳಲ್ಲ, ಸರ್ಪ್ರೈಸ್ ಅನ್ನೋದಂತೂ ಕಾಣಿಸೋದಂತೂ ಖಂಡಿತ ನಿಮ್ಮ ಯಥಾಭಾವದಲ್ಲಿ. ಸರ್, ನೀವು ಮೈಸೂರಲ್ಲಿ ಓದಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಆ ಕಾಲೇಜ್ ಡೇಸ್ ಬಗ್ಗೆ ಏನಾದರೂ ವಿವರಣೆ ಹೇಳೋದಾಗಿದ್ರೆ? 2007 ನಾನು ಓದಕ್ಕೆ ಹೋಗಿದ್ದು. ನಮ್ಮ ಅಪ್ಪ ಅಮ್ಮ ಹೈದರಾಬಾದಲ್ಲಿದ್ದರು. ಸೊ ಬೆಂಗಳೂರಲ್ಲಿ PU ಮುಗಿಸಾದ್ಮೇಲೆ ನಾನು ಮೈಸೂರಲ್ಲಿ ಫುಟ್ಬಾಲ್ ಆಡಲೇಬೇಕು, ಬಿಕಾಸ್ ಐ ವಾಂಟೆಡ್ ಟು ಪರ್ಸ್ಯೂ ಮೈ ಕೆರಿಯರ್ ಇನ್ ಫುಟ್ಬಾಲ್ ಅಂತ ಅಂದ್ಕೊಂಡು ಮೈಸೂರಿಗೆ ಹೋದಾಗ ಮಹಾಜನಾಸ್ ಕಾಲೇಜಲ್ಲಿ ನಾನು ಓದಿದ್ದು. ಕಾಲೇಜ್ಗೆ ಹೋದ್ಮೇಲೆ ನನಗೆ ಒಂದು ವಿಷಯ ಗೊತ್ತಾಗಿದೆ. ಏನಂತಂದರೆ, ಹುಚ್ಚ ಹೀರೋಯಿನ್ ರೇಖಾ ಮ್ಯಾಮ್ ಅವರು ನನ್ನ ಕಾಲೇಜಲ್ಲಿ ಸೀನಿಯರ್. ಓಕೆ. ಅದಾದಮೇಲೆ ಯಶ್ ಸರ್ ನನ್ನ ಕಾಲೇಜಲ್ಲೇ ಓದಿದ್ದು. ಕನ್ನಡಕ್ಕಾಗಿ ಒಂದೊಂದು ವ್ಯಕ್ತಿ ಹೀರೋ ಅವಿನಾಶ್ ಅವರು ನನ್ನ ಕಾಲೇಜಲ್ಲಿ. ಅದಾದಮೇಲೆ ಹೀರೋಯಿನ್ಗಳಿಗೆ ಬಂದರೆ ಅನನ್ಯ ಭಟ್ ಸಿಂಗರ್, ಶಿ ಇಸ್ ಮೈ ಜೂನಿಯರ್. ಆಮೇಲೆ ಅಮೃತ ಅಯ್ಯಂಗಾರ್, ಶಿ ಇಸ್ ಮೈ ಜೂನಿಯರ್. ಓಕೆ. ಆಮೇಲೆ ಇನ್ಯಾರು ಸ್ಪೋರ್ಟ್ಸ್ ಪರ್ಸನ್ಗಳು ಸುಮಾರು ಜನ ಇದ್ದಾರೆ. ಅದರಲ್ಲಿ ನೀವು ಸ್ಪೋರ್ಟ್ಸ್ ಪರ್ಸನ್ ಬೇರೆ, ನ್ಯಾಷನಲ್ ಸ್ಪೋರ್ಟ್ಸ್ಮನ್ ಕೂಡ ನೀವು. ಹೌದು, ನಾನು ನ್ಯಾಷನಲ್ಸ್ 7th ಸ್ಟ್ಯಾಂಡರ್ಡಲ್ಲೇ ರೆಪ್ರೆಸೆಂಟ್ ಮಾಡಿದ ಹರ್ಡಲ್ಸಲ್ಲಿ. ನಾನು ಓದಿದ್ದು ಕೇಂದ್ರ ವಿದ್ಯಾಲಯ ಸ್ಕೂಲಲ್ಲಿ. ಸೊ ಅದಾದಮೇಲೆ PUಲೆಲ್ಲ ಸ್ಟೇಟು ನ್ಯಾಷನಲ್ಸ್ ಎಲ್ಲ ಫುಟ್ಬಾಲ್ ಆಡಿದ್ದೀನಿ. ಕಾಲೇಜಲ್ಲಿ ಕ್ರಿಕೆಟ್ ಕ್ಯಾಪ್ಟನ್ ಆಗಿದ್ದೆ ನಾನು KLE ಕಾಲೇಜಲ್ಲಿ. ಓಕೆ. ಸೊ KLE ಅಂತಂದರೆ ಸುಮಾರು ಜನ ಇದ್ದಾರೆ, ಹೀರೋಯಿನ್ಗಳೆಲ್ಲ ಅಲ್ಲೇ ಇದ್ದಿದ್ದು. ಸೊ ಇದು ನನ್ನ ಬ್ಯಾಕ್ಗ್ರೌಂಡ್. ಸೊ ಒಟ್ಟಾರೆ ಕನ್ನಡ ಇಂಡಸ್ಟ್ರಿ ಏರಿಯನ್ಸ್ ಅಲ್ಲಿ ಇದ್ರು ಅಂತ ಹೇಳೋಕ್ಕೆ ಮಾತಿಲ್ಲ ಅಂತ. ಮಹಾಜನಾಸ್ ಮೈಸೂರಲ್ಲಿ ಅಂದರೆ ಮಹಾಜನಾಸ್ ಒಂಥರ ಸೆಂಟ್ ಜೋಸೆಫ್, ಮೌಂಟ್ ಕಾರ್ಮಲ್ಸ್ ಮಿಕ್ಸೆಡ್ ಥರ ಬರುತ್ತೆ. ಯಾಕಂದ್ರೆ ಒನ್ ಆಫ್ ದ ಟಾಪ್ ಕಾಲೇಜಸ್, ಟಾಪ್ ಇನ್ಸ್ಟಿಟ್ಯೂಷನ್ಸ್ ಇನ್ ಮೈಸೂರು. ಸೊ ಅದರಲ್ಲಿ ಈ ಥರ ಹೆಸರುಗಳೆಲ್ಲ ಅಂತಂದರೆ ತುಂಬ ದೊಡ್ಡ ಕಾಲೇಜ್, ತುಂಬ ಹೆಮ್ಮೆ ವಿಷಯ. ತುಂಬ ಹೆಮ್ಮೆ ವಿಷಯ ಅದು ಆ್ಯಕ್ಚುಲಿ. ಯಾಕಂದರೆ ನಾವು ಕಾಲೇಜ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಆನರ್ಸ್ ಅಂತ ಬೋರ್ಡ್ ಹಾಕಿರ್ತಾರೆ, ಎಲ್ಲಾರ್ದು ಫೋಟೋಗಳನ್ನ ಹಾಕಿರ್ತಾರೆ. ನಮ್ಗೊಂಥರ ಅದನ್ನು ನೋಡೋದಕ್ಕೆ ನಮಗೆ ಒಂಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.